ಒಟ್ನಲ್ಲಿ ಬ್ಲಾಕ್ ಮ್ಯಾಜಿಕ್ ಆಡ್ಸ್ಗಳು ಇತ್ತೀಚಿನ ದಿನಗಳಲ್ಲಿ ಹಾವಳಿಯನ್ನ ಕೊಡೋದಕ್ಕೆ ಶುರು ಮಾಡ್ತಾ ಇದ್ದಾವೆ. ಹಣ ಮಾಡುವ ಉದ್ದೇಶದಿಂದ ವಶೀಕರಣದ ಮಂತ್ರವನ್ನ ಹೇಳ್ಕೊಡ್ಲಾಗ್ತಾ ಇದೆ ಅನ್ನೋದು ಗಂಭೀರ ಆರೋಪ. ಮಂತ್ರವಾದಿಗಳು ಹುಷಾರ್, ಅದು ಕೂಡ ಬೋಗಸ್ ಮಂತ್ರವಾದಿಗಳಿರ್ತಾರೆ, ಅವರಿಂದ ನೀವು ಹುಷಾರಾಗಿರ್ಬೇಕಾಗುತ್ತೆ. ದುಡ್ಡಿನ ಆಸೆಗಾಗಿ ಬೇಕಾಬಿಟ್ಟಿ ಯೂಟ್ಯೂಬ್ ನಲ್ಲಿ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಫೇಕ್ ಅಕೌಂಟ್ ಸೃಷ್ಟಿಸಿ ವಂಚನೆಯನ್ನ ಮಾಡಲಾಗ್ತಾ ಇದೆ. ಇದಕ್ಕೆ ಬ್ರೇಕ್ ಹಾಕೋದಕ್ಕೆ ವಕೀಲರ ಸಂಘ ಮುಂದಾಗ್ತಾ ಇದೆ. ಡಿಜಿಐಜಿಗೆ ಪತ್ರವನ್ನ ಬರೆದಿರುವಂತಹ ವಕೀಲರ ಸಂಘ ಬೋಗಸ್ ಜಾಹೀರಾತು ವಿರುದ್ಧ ಕ್ರಮಕ್ಕೆ ವಕೀಲರು ಆಗ್ರಹಿಸ್ತಾ ಇದ್ದಾರೆ. ಯೂಟ್ಯೂಬ್ಗಳಲ್ಲಿ ಬ್ಲಾಕ್ ಮ್ಯಾಜಿಕ್ ಆಡ್ಸ್ಗಳ ಹಾವಳಿ ಹೆಚ್ಚಾಗ್ತಾ ಇದೆ. ಯಾವುದೇ ಮಂತ್ರವಿಲ್ಲದೆ ಸ್ತ್ರೀ ಸಂಭೋಗ ವಶೀಕರಣ 100% ಸತ್ಯ. ಈ ಬಗ್ಗೆ ಹಿರಿಯ ವಕೀಲ ಗೋವರ್ಧನ್ ಜೊತೆ ನಮ್ಮ ಪ್ರತಿನಿಧಿ ಅಜಯ್ ಕುಮಾರ್ ಚಿಚ್ಚಾಟನ್ನ ಕೂಡ ನಡೆಸಿದ್ದಾರೆ. ಏನ್ ಹೇಳಿದ್ರು ಹಿರಿಯ ವಕೀಲರು ಈ ಸಂದರ್ಭದಲ್ಲಿ ನೋಡ್ತಾ ಹೋಗೋಣ ಬನ್ನಿ. ಇತ್ತೀಚಿನ ದಿನಗಳಲ್ಲಿ ಸೋಷಲ್ ಮೀಡಿಯಾವನ್ನು ಯೂಸ್ ಮಾಡಿಕೊಂಡು ಮಾಟ ಮಂತ್ರ ಆಗಿರ್ಬೋದು, ವಶೀಕರಣ ಆಗಿರ್ಬೋದು, ಮೌಢ್ಯತೆ ಆಗಿರ್ಬೋದು, ಇದೆಲ್ಲವನ್ನು ಕೂಡ ಹರಡುವಂಥ ಕೆಲಸವನ್ನು ಒಂದು ಗುಂಪು ಕೂಡ ಮಾಡ್ತಾ ಇದೆ. ನಿಮಗೆ ಆ ಕಷ್ಟವನ್ನು ಬಗೆಹರಿಸ್ತೀವಿ, ಈ ಕಷ್ಟವನ್ನು ಬಗೆಹರಿಸ್ತೀವಿ, ನಿಮ್ಮ ಸಾಲ ಯಾವ ರೀತಿ ತೀರಿಸಬೇಕು ನಾವು ಹೇಳ್ತೀವಿ, ಮತ್ತು ನಿಮಗೆ ಕೋರ್ಟ್ನಲ್ಲೂ ಕೂಡ ಕೇಸ್ ಇದ್ದರೆ ಅದು ಎಷ್ಟು ಬೇಗ ಸಾಲ್ವ್ ಮಾಡಬೇಕು ಅಂತ ನಾವು ಹೇಳ್ತೀವಿ ಅಂತೇಳಿ ಈ ರೀತಿಯಾದಂಥ ಒಂದು ಸುಳ್ಳು ವಿಚಾರಗಳನ್ನು ಕೂಡ ಸೋಷಲ್ ಮೀಡಿಯಾ ಆಗಿರ್ಬೋದು ಮತ್ತು ಇನ್ನಿತರ ಪ್ಲಾಟ್ಫಾರ್ಮಲ್ಲೂ ಕೂಡ ಹರಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದ್ರ ವಿರುದ್ಧವಾಗಿ ಕೂಡ ಈಗಾಗಲೇ ಹೋರಾಟ ಮಾಡೋದಕ್ಕೂ ಕೂಡ ಈಗಾಗಲೇ ಹಿರಿಯ ವಕೀಲರಾಗಿರುವಂಥ ಗೋವರ್ಧನ್ ಅವರು ಮುಂದಾಗಿದ್ದಾರೆ. ಅವರ ಜೊತೆ ಈಗ ಮಾತಾಡ್ತಾ ಹೋಗೋಣ. ಸರ್, ಈ ಒಂದು ವಿಚಾರ ಎಲ್ಲರೂ ಕೂಡ ಗೊತ್ತಿರುವಂಥದ್ದೇ. ಯಾವುದೋ ಒಂದು ವಿಡಿಯೋ ನೋಡ್ತಾ ಇರ್ತೀವಿ, ಆಗ ತಕ್ಷಣ ಒಂದು ವಿಚಾರಗಳು ಬರುತ್ತೆ. ನಿಮಗೆ ಯಾವುದೇ ರೀತಿಯಂಥ ಸಾಲ ಇದ್ರೆ ನಾವು ಕೊಡ್ತೀವಿ, ಸಾಲ ಕೊಟ್ಟವ್ರು ಕೊಟ್ಟಿಲ್ಲ ನಾವು ವಾಪಸ್ ಕೊಡ್ತೀವಿ ಅಂತೇಳಿ ಸುಳ್ಳು ವಿಚಾರಗಳನ್ನು ಕೂಡ ಈಗ ಪ್ರಸ್ತಾಪ ಮಾಡುವಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅದ್ರ ವಿರುದ್ಧ ನೀವು ಯಾವ ರೀತಿಯಾದಂತಹ ಕ್ರಮಕ್ಕೆ ಮುಂದಾಗ್ತಾ ಇದ್ದಾರೆ ಸರ್? ಈಗ ನಾವು ಲಾ ಪೀಪಲ್ ಟ್ರಸ್ಟ್ ವತಿಯಿಂದ ಈಗ ಸುಮಾರು ಒಂದು 8-10 ತಿಂಗಳೇ ಒಂದು ಅರ್ಜಿಯನ್ನು ಕೊಟ್ಟಿದ್ವಿ. ಎಲ್ಲಿಗೆ? ಡೈರೆಕ್ಟರ್ ಜನರಲ್ ಆಫ್ ಪೊಲೀಸು ಹಾಗೂ ಮಾನ್ಯ ಪೊಲೀಸ್ ಆಯುಕ್ತರಿಗೆ. ಏನಂತ, ಈ ಕರ್ನಾಟಕ ಅಮಾನವೀಯ ದುಷ್ಟ ಪದ್ಧತಿಗಳು ಹಾಗೂ ವಾಮಾಚಾರ ಇವುಗಳ ಪ್ರತಿಬಂಧಕ ಮತ್ತು ನಿರ್ಮೂಲನೆ ಅಧಿನಿಯಮ 2017ರಲ್ಲಿ ಈ ಒಂದು ಕಾಯ್ದೆಯನ್ನು ಜಾರಿಗೆ ಗೊಳಿಸಿದ್ರು. ಈ ಒಂದು ಕಾಯ್ದೆ ಆ ಸಂದರ್ಭದಲ್ಲಿ ಏನು ಮಾನ್ಯ ಮುಖ್ಯಮಂತ್ರಿ ಆಗಿರ್ತಾರೆ ಸಿದ್ದರಾಮಯ್ಯ ಅವರು ಅವಾಗ ಮುಖ್ಯಮಂತ್ರಿ ಆಗಿದ್ರು. ಅವರು ಈ ಒಂದು ಕಾಯ್ದೆಯನ್ನು ಜನರ ಒಂದು ಒಳಿತಿಗೋಸ್ಕರ ಈ ಒಂದು ಮೌಢ್ಯಾಚರಣೆಯನ್ನು ನಿರ್ಮೂಲನೆ ಮಾಡಬೇಕು ಅನ್ನೋ ದೃಷ್ಟಿಗೋಸ್ಕರ ಅದನ್ನು ಒಂದು ಕಾಯ್ದೆಯನ್ನು ಜಾರಿಗೆ ತಂದಿರತಕ್ಕಂಥದ್ದು. ಸೊ ಈಗ ಏನಾಗಿದೆ, ಆ ಕಾಯ್ದೆನಲ್ಲಿ ಕೆಲವೊಂದು ಎಕ್ಸೆಂಪ್ಷನ್ ಕೊಟ್ಟಿದ್ದಾರೆ. ಏನಂದರೆ ಜ್ಯೋತಿಷ್ಯ ಮತ್ತು ಧಾರ್ಮಿಕ ಒಂದು ಆಚರಣೆಗಳಾಗಿರ್ಬೋದು, ಅವಕ್ಕೆಲ್ಲವೂ ಕೂಡ ಎಕ್ಸೆಂಪ್ಷನ್ ಕೊಟ್ಟಿದೆ. ಎಕ್ಸೆಂಪ್ಷನ್ ಎಲ್ಲ ಇವನು ಆಚರಣೆಗಳು. ಸೊ ಇದನ್ನು ದುರುಪಯೋಗ ಮಾಡಿಕೊಂಡು ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಈ ಸೋಷಿಯಲ್ ಮೀಡಿಯಾಗಳಲ್ಲಿ ಯೂಟ್ಯೂಬ್ಗಳಲ್ಲಿ ಕೆಲವೊಂದು ಪ್ರಮೋಟ್ ಮಾಡ್ತಾ ಇದ್ದಾರೆ. ನೋಡಿ, ನೀವು ಇಷ್ಟಪಟ್ಟವರು ಕೇವಲ 1 ಗಂಟೆಯಲ್ಲಿ ವಶೀಕರಣ ಮಾಡಿಕೊಡ್ತೇವೆ, 2 ಬೆಳ್ಳುಳ್ಳಿ ಒಂದು ಮಂತ್ರ ಬರೆದುಕೊಟ್ರೆ ಸಾಕು ಅನ್ನೋ ರೀತಿಯಲ್ಲಿ ಈ ಥರದ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಯೂಟ್ಯೂಬ್ಗಳಲ್ಲಿ ಸಾಕಷ್ಟು ಒಂದು ನೋಡಿದ್ರೆ ಸಾಕು ಹಿಂದಿಂದ ಬರ್ತಾನೆ ಇರ್ತದೆ. ಸೊ ಮಕ್ಕಳು ಇವರೆಲ್ಲ ನೋಡ್ತಾ ಇದ್ದಾರೆ. ನೋಡಿ, ಸಾಮಾನ್ಯವಾಗಿ ಈ ಸಾರ್ವಜನಿಕ ಪ್ರದೇಶದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಒಂದಲ್ಲ ಒಂದು ರೀತಿಯ ಸಮಸ್ಯೆಗಳು ಇದ್ದೇ ಇರುತ್ತೆ. ಆ ಒಂದು ಸಮಸ್ಯೆಗಳನ್ನು, ಅವರ ಒಂದು ದೌರ್ಬಲ್ಯತೆ, ಅವರ ಒಂದು ಅಸಹಾಯಕತೆಯನ್ನು ದುರುಪಯೋಗ ಮಾಡಿಕೊಂಡು ಕೆಲವೊಂದು ಪಟ್ಟಭದ್ರ ಹಿತಾಸಕ್ತಿಯನ್ನು ಹೊಂದಿರತಕ್ಕಂಥವರು ಹಣ ಮಾಡೋದಕ್ಕೋಸ್ಕರ ಈ ಸ್ನೇಹ ಸಂಬಂಧ ಒಂದು ಸಮಯವನ್ನು ಹಾಳು ಮಾಡಿಕೊಂಡು ಹಣವನ್ನು ಕೂಡ ಹಾಳು ಮಾಡಿಕೊಂಡು ಅವ್ರ ಹತ್ರ ದೋಚುವಂಥ ಒಂದು ಕೆಲಸಗಳು ನಡೀತಾ ಇದೆ. ನೋಡಿ, ಯಾವುದೇ ಮಂತ್ರವಿಲ್ಲದೆ ಸ್ತ್ರೀ ಸಂಭೋಗ ವಶೀಕರಣ 100% ಸತ್ಯ 10 ಸೆಕೆಂಡ್ನಲ್ಲಿ. ಈ ರೀತಿಯ ಒಂದು ನೋಡಿ, 5 ನಿಮಿಷದಲ್ಲಿ ವಶೀಕರಣ, ನೀವು ಇಷ್ಟಪಟ್ಟವರು ಕ್ಷಣಾರ್ಧದಲ್ಲಿ ಒಲಿಸಿಕೊಳ್ಳಿ. ಈ ರೀತಿಯ ಒಂದು ಅಮಾನವೀಯವಾಗಿರ್ತಕ್ಕಂಥ ಒಂದು ಮೌಢ್ಯತೆಯನ್ನು ಜನಗಳಲ್ಲಿ ತುಂಬಿ ಅವರ ಅಸಹಾಯಕತೆಯನ್ನು ದುರುಪಯೋಗ ಮಾಡಿಕೊಂಡು ಅವ್ರ ಹತ್ರ ದುಡ್ಡು ಹಣ ಎಲ್ಲ ಕಿತ್ಕೊಂಡು ಅವ್ರಿಗೆ ಈ ರೀತಿಯ ಒಂದು ವಂಚನೆ ಮಾಡ್ತಾ ಇದ್ದಾರೆ. ಸೊ ಅದರಿಂದ ನಾನು ಪೊಲೀಸ್ ಇಲಾಖೆಗಳಿಗೆ ಮತ್ತು ಸರ್ಕಾರಕ್ಕೆ ಹೇಳೋಕೆ ಬಯಸಿದಿಷ್ಟೇನೆ, ಇದೊಂದು ಸಮಾಜದ ಸುವ್ಯವಸ್ಥೆಯನ್ನು ಹಾಳು ಮಾಡ್ತಕ್ಕಂಥದ್ದೇ. ಸೊ ಅದರಿಂದ ಇದನ್ನು ನಿರ್ದಾಕ್ಷಿಣ್ಯವಾಗಿ ಸರ್ಕಾರ ಮತ್ತು ಪೊಲೀಸ್ ಇಲಾಖೆಗಳು ಇವ್ರ ಮೇಲೆ ಕ್ರಮ ಕೈಗೊಂಡು ಇದನ್ನು ನಿರ್ಮೂಲನೆ ಮಾಡಬೇಕಾಗಿದೆ. ಇದಿಷ್ಟು ಹಿರಿಯ ವಕೀಲರಾಗಿರುವಂತಹ ಗೋವರ್ಧನ್ ಅವರ ಮಾತು. ಅಂದ್ರೆ ಸರ್ಕಾರ ಈ ಬಗ್ಗೆ ಗಮನ ಹರಿಸಬೇಕಾಗಿದೆ. ಯಾಕಂದ್ರೆ ಸಾಕಷ್ಟು ಜನರು ಇದರಿಂದಾಗಿ ತಮ್ಮ ಹಣವನ್ನು ಕೂಡ ಕಳ್ಕೊಂತಿದ್ದಾರೆ, ಮತ್ತೆ ಕೆಲವೊಂದು ಮೂಢ ನಂಬಿಕೆಗೂ ಕೂಡ ಗುರಿ ಆಗ್ತಿದ್ದಾರೆ ಅನ್ನೋ ಮಾತನ್ನು ಸಹ ಅವರು ಹೇಳ್ತಾ ಇರುವಂತದ್ದು.